ಮಾತಾಡೋ ಅವಶ್ಯಕತೆ ಇಲ್ಲ. ಸಿನಿಮಾ ಕನ್ನಡದ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿದ್ದೀರಾ. ಸೊ ನೀವು ಹೇಳಬೇಕು ಸಿನಿಮಾ ಹೇಗಿದೆ ಅಂತ. ಅದು ಬಿಟ್ಬಿಟ್ಟು ಗಿಮಿಕ್ ದಯವಿಟ್ಟು ಆನೆಸ್ಟಾಗಿ ಹೇಳ್ತಿದ್ದೀನಿ, ಗಿಮಿಕ್ ನಾವು ಮಾಡೋಕ್ಕೆ ಹೋಗೋದು ಇಲ್ಲ. ಚೆನ್ನಾಗಿದ್ರೆ ಸಿನಿಮಾ ಓಡುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಓಡಲ್ಲ ಅಷ್ಟೇ. ನೋಡಿ, ಸಿನಿಮಾ ನೋಡಬೇಕೆ ಹೊರತು ನಾವು ಪರ್ಸನಲ್ ಲೈಫು ಅವನ ತಪ್ಪು ಸರಿ ಕೋರ್ಟಲ್ಲಿದೆ ಆಯಿತಾ. ಶಿಕ್ಷೆ ಆಗೋದಾದರೆ ಯಾರ ತಪ್ಪು ಅವ್ರ ಶಿಕ್ಷೆ ಆಗಲಿ, ನಾವು ಯಾರನ್ನೂ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಒಂದು ಬೇಜಾರು ಏನಪ್ಪ ಅಂದರೆ, ನೋಡಿ ಕಷ್ಟಪಟ್ಟು ರಾತ್ರಿ ಆಗಲೂ ಕೆಲಸ ಮಾಡಿರ್ತೀವಿ, 100-200 ಜನ ಆರ್ಟಿಸ್ಟ್ಗಳಿರ್ತಾರೆ. ಅದರಲ್ಲಿ ಮನು ಒಬ್ಬನೇ ಆಗಿರಲ್ಲ, ಮತ್ತೆ ಎಲ್ಲರೂ ಸೇರಿರ್ತಾರೆ. ಅದರಲ್ಲಿ ಒಬ್ಬ ಲೀಡ್ ಇರ್ತಾನೆ, ಬಟ್ ಈ ಲೀಡ್ ಇಲ್ಲದೆ ಇರೋರು ತುಂಬ ಜನ ಹೊಟ್ಟೆ ಪಾಡಿ ಕೆಲಸ ಮಾಡಿರ್ತೀವಲ್ವಾ. ಸೊ ಒಬ್ಬನ ಹಿಡ್ಕೊಂಡು ಸಿನಿಮಾನ ಅಳಿಯೋಕ್ಕಾಗಲ್ಲ. ಸೊ ಹಾಗಾಗಿ ಸಿನಿಮಾ ಆನ್ಸರ್ ಮಾಡುತ್ತೆ. ಇವತ್ತು ನೋಡಿದ್ದೀರಾ, ಸೊ ಎಲ್ಲ ತುಂಬ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಅದು ಜೆನ್ಯೂನ್ ಆಗಿ ಹಾನೆಸ್ಟಾಗಿ ತುಂಬ ಚೆನ್ನಾಗಿದೆ. ಇವಾಗ ಜಸ್ಟ್ ನೋಡ್ಕೊಂಡು ಬಂದೆ, ತುಂಬ ಚೆನ್ನಾಗಿದೆ. ಮನು ಅಣ್ಣ ಮತ್ತು ಮೌನಗುಡ್ಡೆ ಮನೆ ಮಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇಷ್ಟ ಆಯಿತು. ಮತ್ತು ನಾನು ಎಲ್ಲರಿಗೂ ಕೇಳ್ಕೊತೀನಿ, ಎಲ್ಲರೂ ಈ ಮೂವಿನ ಥಿಯೇಟರಿಗೆ ಬಂದೇ ನೋಡಿ. ಮೂವಿ ತುಂಬ ಚೆನ್ನಾಗಿದೆ ಮತ್ತು ಇದು ಫ್ಯಾಮಿಲಿ ನೋಡೋ ಅಂಥ ಮೂವಿ. ನಿಮ್ಮ ಫ್ಯಾಮಿಲಿ ಜೊತೆ ಥಿಯೇಟರಿಗೆ ಬಂದೆ ನೋಡಿ. ಥ್ಯಾಂಕ್ ಯು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಕ್ರೇಜಿ, ಒಳ್ಳೆ ಸಖತ್ತಾಗಿ ತೋರಿಸಿದ್ದಾರೆ. ಆ್ಯಂಡ್ ಕತೆ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಜಾತಿ ರಿಲೇಟೆಡ್ ಕತೆ. ಆ್ಯಂಡ್ ಮಡೇನೂರು ಮನು ಸರ್ ಅಂತೂ ಎಕ್ಸಲೆಂಟಾಗಿ ಕಾಣಿಸ್ತಾ ಇದ್ದಾರೆ. ಅವರು ಸಖತ್ ಫಿಟ್ನೆಸ್ಸು, ಅವ್ರು ತುಂಬ ಎಫರ್ಟ್ ಹಾಕಿ ಮಾಡಿರುವಂಥ ಸಿನಿಮಾ ಇದು. ಇದೊಂದು ಒಳ್ಳೆ ಕತೆ ಇದೆ. ಯೋಗರಾಜ್ ಭಟ್ರವರು ಮಾಡಿರುವಂಥ ಕತೆ. ಅದು ಕೆ ರಾಮನಾರಾಯಣ್ ಅವರ ನಿರ್ದೇಶನ, ಸಖತ್ತಾಗಿ ಮಾಡಿದ್ದಾರೆ ನಿರ್ದೇಶನ. ಹಾಗೂ ಸಂತೋಷ್ ಅವರು ಬಂಡವಾಳ ಹೂಡಿದ್ದಾರೆ. ಸೊ ಈ ಸಿನಿಮಾ ಗೆಲ್ಲಬೇಕು. ಸೊ ಒಳ್ಳೆ ಎಫರ್ಟು. ಸೊ ಏನೇನೋ ಮಾಡಿದ್ದಾರೆ ಆಚೆಗಡೆ. ಸೊ ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಏನೇನೋ ಮಾಡಿದ್ದಾರೆ. ಸೊ ಸಿನಿಮಾ ಗೆಲ್ಲುತ್ತೆ. ಸೊ ಕಂಟೆಂಟ್ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್. ನೆಕ್ಸ್ಟ್ ಲೆವೆಲ್ಲು ಸಖತ್ತಾಗಿದೆ, ಸೂಪರ್ ಚೆನ್ನಾಗಿದೆ ಸರ್. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್. ಸಖತ್ತಾಗಿದೆ. ಕಂಟೆಂಟ್ ಚೆನ್ನಾಗಿದೆ ಸರ್. ಒಂದು ಮೇಲು ಕೀಳಿನ ಭಾವನೆ, ಮತ್ತು ಅಲ್ಲೇ ಕೀಳು ಜನಾಂಗದಲ್ಲೇ ಇರ್ತಕ್ಕಂಥ ವ್ಯಕ್ತಿ ಅವನಿಗೆ ಒಳಗಾದಾಗ ಆ ಥರ ಏನಾದರೂ ಅವನು ಒಂದು ಉದ್ರೇಕಗೊಂಡು ಅವನು ಚೆನ್ನಾಗಿತ್ತು. ಇಸ್ಲಾಬೈ ಅನ್ನೋ ರೋಲ್ ಕರೆಕ್ಟಾಗಿತ್ತು, ಕರೆಕ್ಟ್ ತಕ್ಕಂಥ ರೋಲು ಚೆನ್ನಾಗಿತ್ತು. ನಮ್ಮ ಜೊತೆಯಲ್ಲಿದ್ದಾರೆ RCB ಸೂಪರ್ ಫ್ಯಾನ್ ಸುಕುಮಾರ್. RCB ಇವತ್ತು ನಾವು ನಮ್ಮ ಕ್ಲಾಸ್ಮೇಟು ಶ್ರೀನಿವಾಸ್ ಬೈ ಅವರಿಗೆ ಸಹಕಾರ ನೀಡಕ್ಕೆ ಬಂದಿದ್ದೀವಿ. ಅವರ ಪಿಕ್ಚರು ಸೂಪರು, ಅವರ ಆ್ಯಕ್ಟಿಂಗು ರಿಯಲ್ ಒರಿಜಿನಲ್ ನ್ಯಾಚುರಲ್ ಆಗಿ ಬಂದಿದೆ. ಸೀನರ್ಗೆ ಜಯ ಆಗಲಿ, ಪಿಕ್ಚರ್ ಜಯ ಆಗಲಿ. ಸೂಪರ್ ಆಗಿತ್ತು ಸರ್. ನಾನು ಪ್ರೌಡ್ ಆಗಿ ಫೀಲ್ ಆಗ್ತೀನಿ. ನನ್ನ ಕ್ಲಾಸ್ಮೇಟು ಸೀನಾ ಇಸ್ಲಾಬಾಯಿ ಆ್ಯಕ್ಟಿಂಗ್ ಮಾಡಿರೋದು ನ್ಯಾಚುರಲ್ ಆಗಿ. ನಾವು ಎಲ್ಲ ನೀವು ಹೇಳಬೇಕು. ನಾವು ಸಿನಿಮಾ ಮಾಡಿದ್ದೀವಿ, ಇವತ್ತು ತೋರಿಸಿದ್ದೀವಿ. ಆಡಿಯನ್ಸ್ ರಿಯಾಕ್ಷನ್ ಸ್ಕೂಲ್ ಟೈಮಿಂದ ಒಂದು ನ್ಯಾಚುರಲ್ ಆಗಿ ಒಂದು ಸ್ಟೇಜ್ ಆ್ಯಕ್ಟರು. ಇವತ್ತು ಅವ್ರಿಗೆ ಸಿನಿಮಾದಲ್ಲಿ ನೋಡ್ಬೇಕಂದ್ರೆ ತುಂಬ ಸಂತೋಷ ಆಗಿದೆ. ಇದೇ ಥರ ಅವರು ಎಲ್ಲ ಪಿಕ್ಚರ್ ತುಂಬ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ, ನೋಡ್ಬೋದು. ವರ್ತ್ ಬ್ರೋ ಮೂವಿ ಸಖತ್ತಾಗಿದೆ. ಜಾತಿ ಅನ್ನೋದು ಇದೆಯಲ್ಲ, ಅದಕ್ಕೆ ಸರಿಯಾಗಿ ಟಾಂಗ್ ಕೊಟ್ಟವ್ರೆ. ಸರಿಯಾಗಿದೆ, ಸಖತ್ತಾಗಿದೆ. ಮುಂದೆ ಚೆನ್ನಾಗಿದೆ ಸರ್. ರಾಮನಾರಾಯಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್. ಅಲ್ಲ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ. ಅಭಿಮಾನಿ ಸೂಪರ್ ಆಗೈತೆ. 1 ವರ್ಷದಿಂದ ಕಾಯ್ತಾ ಇದ್ದೆ ಆ ಪಿಕ್ಚರ್ ನೋಡಕ್ಕೆ. ನಾನು ಹೀರೋ ವರ್ಷ ಬಂದಿಲ್ಲ, ರಾಮಾಚಾರಿ ಹೀರೋಯಿನ್ ವರ್ಷ ಬಂದಿದ್ದು. ಸೂಪರ್ ಆಗಿ ಮಾಡೋರು ಆಕ್ಟಿಂಗು, ಕಾಸ್ಟ್ಯೂಮ್ ಅಷ್ಟೇ. ಒಂದು ಸೆಕ್ಷನ್ ಡ್ರೆಸ್ ಕೊಟ್ಟಿಲ್ಲ, ಏನಿಲ್ಲ. ಗಂಗಾಧಾವಣಿಲಿ ಸೀರಿಯಸ್ ಸಕ್ಕದಾಗ ಕಾಣ್ತಾಳೆ. ಸೂಪರ್ ಪಿಕ್ಚರ್ ಇದು. ಸೂಪರ್ ಪಿಕ್ಚರ್ ಸರ್, ಎಲ್ಲರೂ ನೋಡ್ಬೋದು. ಪಿಕ್ಚರ್ ಮಾತ್ರ ಹೀರೋಯಿನ್ ಸಕ್ಕದಾಗ ಮಾಡಿದ್ದಾಳೆ.
ರಾಮಾಚಾರಿ ಹೀರೋಯಿನ್ ಮಾತ್ರ ಸಕ್ಕತ್ತ ಮಾಡ ಈ ಹೀರೋ ರುಚಿಕ್ ಮಾಡಿಬಿಟ್ಟಿದ್ರಿ. ರಾಮಾಚಾರಿನ ಮಾಡಿದರೆ 100 ಡೇಸ್ ಪಿಕ್ಚರ್ ಸೂಪರ್ ಪಿಕ್ಚರ್ ಸರ್. ಸಕ್ಕತ್ತಾಗೈತೆ ಸರ್. ದಯವಿಟ್ಟು ಯೂಟ್ಯೂಬಲ್ಲಿ ಹಾಕಿ ಸರ್. ಅಭಿಮಾನಿಗಳೆಲ್ಲ ಚೆನ್ನಾಗಿದೆ ಸರ್, ಸೂಪರ್ ಆಯಿತು. ಚೆನ್ನಾಗಿದೆ ಚೆನ್ನಾಗಿದೆ ಸರಿಯಾಗಿದೆ ಸರ್ ಪಿಕ್ಚರ್ ಸೂಪರ್ ಆಗಿದೆ. ಸೂಪರ್ ಆಗಿತ್ತು. ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಜಾತಿ ಜಾತಿ ಅಂತ ಇದು ಮಾಡೋರಿಗೆ ಎಕ್ಕಡದೆಲ್ಲ ಹೊಡೆದಂಗೆ ಐತೆ. ಪರವಾಗಿಲ್ಲ ಚೆನ್ನಾಗಿದೆ, ಸೂಪರ್. ಸಿನಿಮಾ ಹೇಗಿದೆ ಮೇಡಮ್? ಸಿನಿಮಾ ಹೇಗಿದೆ? ಹೌದಾ? ಸಿನಿಮಾ ಹೇಗಿದೆ? ಚೆನ್ನಾಗೈತೆ ಫಿಲಮ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿದೆ, ಹಳ್ಳಿ ಸ್ಟೋರಿ. ಸಿನಿಮಾ ಹೇಗಿದೆ? ಕಲಿಸೊಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನು ಸೈಡ್ ಮಾಡಿ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, 2 ಸರಿ ನೋಡ್ಬೋದು. ಚೆನ್ನಾಗಿದೆ ಅಷ್ಟು, ಸ್ಟೋರಿ ಚೆನ್ನಾಗಿದೆ, ಫೀಲಿಂಗ್ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ ಸರ್. ಸಿನಿಮಾ ಹೇಗಿದೆ? ಚೆನ್ನಾಗಿದೆ, ಸೂಪರ್ ಇದೆ. ಮೂವಿ ಚೆನ್ನಾಗಿದೆ.